ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಸತತ 5 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿ ಸಂಸದರ ನಿವಾಸಕ್ಕೆ ಬೀಗ ಹಾಕಿದ ಎಸ್ಐಟಿ ತನಿಖೆ ಏಕಪಕ್ಷೀಯವಾಗಿ ನಡೆಯುತ್ತಿದೆ. ಯಾರೋ ಒಬ್ಬರ ಹೇಳಿಕೆಯ ಮೇರೆಗೆ ಮಹಾಜರು ಮಾಡಿದ ಹಾಗೆ ಇದೆ. ರೇವಣ್ಣ ಪರ ವಕೀಲ ಗೋಪಾಲ್ ಹೇಳಿಕೆ. ಇದು ರಾಜಕೀಯ ಪ್ರೇರಿತ ಬಂಧನ. ಕಾನೂನಿನ ಮುಂದೆ ಯಾರೂ ದೊಡ್ಡವರಿಲ್ಲ. ಕಾನೂನಿಗೆ ಎಲ್ಲರೂ ತಲೆಬಾಗಲೇಬೇಕು. ಮಾಜಿ ಸಚಿವ ಎ ಮಂಜು ಹೇಳಿಕೆ. ಮತ್ತು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನ ಖಂಡಿಸಿ ಹೊಳೆನರಸೀಪುರದಲ್ಲಿ ಪ್ರತಿಭಟನೆ. ವಾರ್ತೆಗಳ ವಿವರ. ನಗರದ ಆರ್ಸಿ ರಸ್ತೆ ಎಸ್ಪಿ ಕಚೇರಿ ಪಕ್ಕದಲ್ಲಿ ಇರುವ ಸಂಸದರ ನಿವಾಸದಲ್ಲಿ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ರಾತ್ರಿ ಸಂತ್ರಸ್ತೆಯರ ಜೊತೆ ಸ್ಥಳ ಪರಿಶೀಲನೆ ನಡೆಸಿದ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳ ತಂಡವು ಸಂಸದರ ನಿವಾಸವನ್ನು ತನ್ನ ವಶಕ್ಕೆ ಪಡೆದು ಇನ್ನೂ ಹೆಚ್ಚಿನ ತನಿಖೆ ಮಾಡಲು ಮುಂದಾಗಿದೆ. ಸಂತ್ರಸ್ತರು ತಮ್ಮ ಮೇಲೆ ಸಂಸದರ ನಿವಾಸದಲ್ಲಿ ಅತ್ಯಾಚಾರ ನಡೆದಿದೆ ಎಂದು ದೂರು ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಶನಿವಾರ ರಾತ್ರಿ 12 ಗಂಟೆಯವರೆಗೂ ಸಂಸದರ ನಿವಾಸದಲ್ಲಿ ಸ್ಥಳ ಪರಿಶೀಲನೆ ನಡೆಸಿದ ಎಸ್ಐಟಿ ಮುಂದಿನ ತನಿಖೆ ಹಾಗೂ ಸಾಕ್ಷಿ ನಾಶ ಆಗುವ ಸಾಧ್ಯತೆ ಹಿನ್ನೆಲೆ ತನಿಖೆ ಬಳಿಕ ಗೇಟ್ಗೆ ಬೀಗ ಹಾಕುವ ಮೂಲಕ ಇತರರಿಗೆ ಈ ನಿವಾಸದ ಒಳಗೆ ಹೋಗಲು ನಿರ್ಬಂಧಿಸಲಾಗಿದೆ. ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಸ್ವರ್ಣ ಮತ್ತು ಪಿಎಸ್ಐ ಕುಮುದ ಅವರಿಂದ ಸಂತ್ರಸ್ತೆಯ ಮಹಾಜರು ನಡೆಸಲಾಗಿದೆ. ಸಂಸದರ ನಿವಾಸಕ್ಕೆ ಪೊಲೀಸ್ ಭದ್ರತೆ ಒದಗಿಸಲಾಗಿದ್ದು, ಜೊತೆಗೆ ಯಾರಾದರೂ ಸಂತ್ರಸ್ತರು ಸಂಸದರ ನಿವಾಸದಲ್ಲಿ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಎಂದು ದೂರು ನೀಡಿದರೆ ಮತ್ತೆ ಸ್ಥಳ ಪರಿಶೀಲನೆ ನಡೆಸಿ ತನಿಖೆ ನಡೆಸುವ ಸಾಧ್ಯತೆ ಇರಬಹುದೆಂದು ತಿಳಿದು ಬಂದಿದೆ. ಎಸ್ಐಟಿ ತನಿಖೆ ಏಕಪಕ್ಷೀಯವಾಗಿ ನಡೆಯುತ್ತಿದ್ದು, ಯಾರೋ ಒಬ್ಬರ ಹೇಳಿಕೆಯ ಮೇರೆಗೆ ಮಹಾಜರು ಮಾಡಿದ ಹಾಗೆ ಇದೆ ಹಾಗೂ ಮಹಾಜರು ಸಾಕ್ಷಿಗೆ ಸರಿಯಾಗಿ ಮಾಹಿತಿ ನೀಡಿಲ್ಲ ಎಂದು ರೇವಣ್ಣ ಪರ ವಕೀಲ ಗೋಪಾಲ್ ಹೇಳಿದರು. ಈ ಎಸ್ಐಟಿ ತಂಡ ಬರ್ತದೆ ಅನ್ನೋ ಉದ್ದೇಶದಿಂದ ಏನು ನಮ್ಮ ಭವಾನಿ ಮೇಡಮ್ ನನ್ನನ್ನು ಮಾಜರ್ ವಿಟ್ನೆಸ್ ಆಗಿ ಏನು ಕೊಡ್ತಾರೆ ಮಾಜರ್ ಮಾಡೋಕ್ಕೆ ಮಾಜರ್ ನೋಟಿಸ್ ತಗೊಂಡು ಅವ್ರೇನು ಮಾಜರ್ ಮಾಡ್ತಾರೆ ಮಾಜರಿಗೆ ಸಂಬಂಧಪಟ್ಟಂತೆ ಎಲ್ಲನೂ ಸಹಕರಿಸಬೇಕು ಅಂತ ನನಗೆ ಆಧರಿಸಿಕೊಟ್ಟಿದ್ರು. ನಾನು ಅದು ನಿಂತು ಅವ್ರು ಏನು ಮಾಜರ್ ನೋಟಿಸ್ ಕೊಟ್ಟರು, ಆ ಮಾಜರ್ ನೋಟಿಸನ್ನ ರಿಸೀವ್ ಮಾಡ್ಕೊಂಡು ಅವ್ರು ಏನು ಸಹಕಾರ ಕೊಡಬೇಕಾಗಿತ್ತು ಮಾಜರಿಗೆ ಎಲ್ಲ ಸಹಕಾರಗಳನ್ನ ನಾನು ಒಳಗೊಂಡಂತೆ ಭವಾನಿ ಮೇಡಮ್ ಒಳಗೊಂಡಂತೆ ಈ ಫ್ಯಾಮಿಲಿ ಮಾಜರಿಗೆ ಸಹಕಾರ ನೀಡಿದ್ವಿ. ಆದರೆ ನಾನು ಬೆಳಗ್ಗೆಯಿಂದಲೂ ಸುಮಾರು ಅವರು ಬಂದ 11 ಗಂಟೆಯಿಂದಲೂ ಅವ್ರ ಜೊತೆ ಇದ್ದೆ. ಅವರು ಮಾಜರ್ ಮಾಡಿದ್ದಂಥ ಪ್ರೊಸೀಜರ್ನ ನಾನು ನೋಡಿದ್ರೆ ನನಗೆ ಆಶ್ಚರ್ಯ ಆಯಿತು. ಏನಕ್ಕೆ ಈ ಥರ ಎಲ್ಲ ಒಂಥರ ಅವ್ರು ಮಾಡಿದಂಥ ಮಾಜರ್ ಹೆಂಗಿತ್ತು, ಪ್ರೊಸೀಜರ್ ಹೆಂಗಿತ್ತು ಅಂದರೆ ಏನೋ ಒಂದು ಏಕಪಕ್ಷೀಯವಾಗಿ ಮಾಡ್ತಾವ್ರೆ ಅನಿಸ್ತು. ಯಾರೋ ಒಬ್ಬರು ಈಗೇನು ಕಾನೂನಲ್ಲಿದೆ ಅದನ್ನು ಅವರು ಪ್ರೊಸೀಜರ್ ಫಾಲೋ ಮಾಡಲಿಲ್ಲ ಅನ್ನಿಸ್ತು ನನಗೆ. ಯಾರೋ ಒಬ್ರಿಗೆ ಹೇಳಿಕೆ ಮೇರೆಗೆ ಯಾರೋ ಒಬ್ಬ ಪ್ರತಿಷ್ಠಾತ ವ್ಯಕ್ತಿಯ ಹೇಳಿಕೆ ಮೇರೆಗೆ ಇವರು ಒನ್ ಸೈಡಾಗಿ ಮಾಡ್ತಾವ್ರೆ ಅನ್ನಿಸ್ತು. ನನ್ನ ಪ್ರೊಸೀಜರ್ ಬಂತು. ಅದು ನಾನು 5-5:15 ಗಂಟೆ ಟೈಮಲ್ಲಿ ಅದನ್ನು ನಾನು ಅವ್ರಿಗೆ ಅಬ್ಜೆಕ್ಷನ್ ಮಾಡಿ ಹೇಳಿದೆ. ನೀವು ಈ ರೀತಿ ನೀವೇನೇನು ಕಾನೂನಲ್ಲಿದೆ CRPC 100 ಏನಿದೆ ಆ ಒಂದು ಪ್ರೊಸೀಜರ್ ನೀವು ಫಾಲೋಅಪ್ ಮಾಡಬೇಕು. ಮತ್ತು CRPC ಏನು 100 ಅವರು ಮಾಜರ್ ನೋಟಿಸ್ ಕೊಟ್ಟಿದ್ರು, ಆ ನೋಟಿಸಲ್ಲಿ +7 ಅವ್ರಿಗೆ ಸ್ಪೆಸಿಫಿಕ್ಕಾಗಿ ಹೇಳಿದೆ ಅವ್ರಿಗೆ. ಅದರಲ್ಲಿ ಏನು ಮಾಜರ್ ಪ್ರೊಸೀಜರ್ ನಡೆದಿದ್ದೀರಿ, ಅಲ್ಲಿ ಏನು ಅಮಾನತ್ ಮಾಜರ್ಗಳನ್ನ ಏನು ನೀವು ಮಾಡಿದ್ದೀರಿ ಅದನ್ನು ನಮಗೆ ಒಂದು ಕಾಪಿಯನ್ನು ಕೊಡಬೇಕು. ಇದಕ್ಕೆ ನಾನು ಮ್ಯಾಂಡೇಟ್ ಇದೆ, ಆ ಕಾಪಿಗಳನ್ನ ಕೊಡಿ ಅಂದ್ರೂ ಅವ್ರು ಕೊಡಲಿಲ್ಲ. ಈ ಸಂಬಂಧಪಟ್ಟಂತೆ ನಾನು ಅವ್ರಿಗೆ ಬಿಡಿಸಿ ಹೇಳಿದೆ. ಆಮೇಲೆ ಅದೇನು ಅವ್ರ ಮನೆಯಲ್ಲಿ ಏನು ಅವರು ಮಕ್ಕಳಿದ್ದಾರೆ, ಇವರು ಕೆಲಸಗಾರಿದ್ದಾರೆ, ಈಗ ಒಂದು ಮಾಜರ್ ಮಾಡಿದ ಸಂದರ್ಭದಲ್ಲಿ ಆ ಮಾಜರ್ನ ನಾವೇನು ಮಾಡಿದ್ದೀವಿ ಎಂತ ಮಾಡಿದ್ದೀವಿ ಅದನ್ನ ಓದಿ ಹೇಳ್ಬೇಕು. ಅವರು ಏನು ಹೇಳ್ತಾರೆ ಅವರು ಓದಿ ಹೇಳ್ಬೇಕು. ಅದು ಮಾಜರ್ ಪ್ರೊಸೆಸರ್ನ ನಾವೇನೇನು ಮಾಡಿದ್ವಿ ಬೆಳಗ್ಗೆಯಿಂದ ಅದನ್ನ ಅವರು ಸೈನ್ ತಗೊಳ್ಬೇಕಾದ್ರೆ ಅವ್ರು ಓದಿ ಹೇಳಬೇಕು. ಇಲ್ಲ ಅಂದರೆ ಅವರಿಗೆ ಓದಿಸಿ ಪೇಪರ್ ಕೊಟ್ಟು ಓದಿಸಿ ಆಮೇಲೆ ನಂತರ ಸೈನ್ ಹಾಕ್ತಾರೆ. ಇವ್ರು ಏನೂ ಇಲ್ಲ ಎಂತವಿಲ್ಲ, ಯಾವುದು ಅವನಿಗೆ ಓದಿ ಹೇಳಲಿಲ್ಲ. ಅವನು ಮನೆ ಹುಡುಗಂಗೆ ಆಗಲಿ ಬೇರೆಯವ್ರಿಗೆ ಆಗಲಿ ಓದಿಸಿ ಹೇಳಲಿಲ್ಲ, ಇಲ್ಲ ಅವ್ರಿಗೂ ಓದೋಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ಇವರು ಏಕಾಏಕಿ ಅವನನ್ನು ಬೆದರಿಸಿ ಸೈನ್ ತಗೊಂಡಂಗಾಯ್ತು. ನಾನು ಅವ್ರ ಹತ್ರ SIT ಅವ್ರ ಹತ್ರ ಸಂಬಂಧಪಟ್ಟಂತೆ ಹತ್ರ ನಾನು ಅದನ್ನೇ ಪ್ರಶ್ನೆ ಮಾಡಿದೆ. ಆಗ ಅವರು ನಾವು ಯಾವುದೇ ಮಾಜರ್ ಪ್ರೊಸೀಜರ್ ನಾನು ಫಾಲೋಅಪ್ ಮಾಡೋಕ್ಕಾಗಲ್ಲ ಸರ್, ನಾನು ಅದು ಓದಿ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಕಾನೂನಲ್ಲಿ ಏನು ಹೇಳ್ತದೆ ಸೆಕ್ಷನ್ 100 CRPC 100 ಮಾಜರ್ ಮಾಡಿದ್ಮೇಲೆ ಓದಿ ಹೇಳಬೇಕು. ಅವಿದ್ಯಾವಂತರು ಇರ್ತಾರೆ, ಓದಿ ಹೇಳಬೇಕು. ಇಲ್ಲ ವಿದ್ಯಾವಂತರಿದ್ದರೆ ಅವರಿಗೆ ಓದೋಕ್ಕೆ ಅವಕಾಶ ಕೊಡಬೇಕು. ಅನಂತರದಲ್ಲಿ ಅವ್ರಿಗೆ ಸೈನ್ ಮಾಡೋಕ್ಕೆ ಅವಕಾಶ ಇದೆ. ಇವರು ಇವೆಲ್ಲ ಪ್ರೊಸೀಜರ್ಗಳನ್ನ ನಾನು ಬೆಳಗ್ಗೆಯಿಂದಲೂ ವೀಕ್ಷಣೆ ಮಾಡ್ತಾಯಿದ್ದೆ. ಅವ್ರ ಮನೆಯಲ್ಲಿ ಅವ್ರ ಜೊತೆಲೇ ಇಟ್ಕೊಂಡು ವೀಕ್ಷಣೆ ಮಾಡ್ತಾಯಿದ್ದೆ. ಅವ್ರು ಮಾಡಿದಂಥವು ಹೆಂಗಿದ್ದೆ ಅಂದರೆ ಏಕಪಕ್ಷೀಯವಾಗಿ ಯಾರೋ ಒಬ್ಬ ವ್ಯಕ್ತಿ ಆದೇಶದ ಮೇರೆಗೆ ಇವ್ರು ಮಾಡ್ತಾರಂಗಿತ್ತು. ಎಲ್ಲೋ ಇವರು ಕಾನೂನನ್ನ ಮರೆತು ಯಾರೋ ಒಬ್ಬ
ವ್ಯಕ್ತಿಗೆ ಇವರು ಮಾಜರ್ ಪ್ರಕ್ರಿಯೆ ಮಾಡ್ತಾವ್ರೆ ನಂಗಿತ್ತು. ಮ್ಯಾಂಡೇಟರಿ ಡಾಕ್ಯುಮೆಂಟ್ ಏನು ಅವ್ನು ಮಾಜರ್ ಮಾಡ್ತಾರೆ, ಆ ಮಾಜರ್ನ ಇಲ್ಲ ಸೀಸರ್ ಮಾಜರ್ ಮಾಡ್ತಾರೋ ಇಲ್ಲ ಏನಾದ್ರು ಒಂದು ವಸ್ತುನ ವಶಪಡಿಸ್ಕೊಂಡ ಸಂದರ್ಭದಲ್ಲಿ ನಾವೇನು ವಶಪಡಿಸ್ಕೊಂಡಿದ್ವಿ ಅಂತ ನಮಗೆ ಡಾಕ್ಯುಮೆಂಟ್ ಕೊಡಬೇಕು, ಇಲ್ಲ ಲಿಸ್ಟ್ ಕೊಡಬೇಕು, ಇಲ್ಲ ಮಾಜರ್ ಮಾಡಿದ್ನ ನಮಗೆ ಏನು ಮಾಜರ್ ಮಾಡಿದ್ನಿ ಅಂತ ಓದಿ ಹೇಳ್ಬೇಕು, ಇಲ್ಲ ಅವರು ಓದೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮುಂಚೆನೇ ಹೇಳಿದೆ ನಿಮಗೆ, ಏಕಪಕ್ಷೀಯವಾಗಿ ಮಾಡ್ತಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿಗೆ ಪೂರಕವಾಗಿ ಮಾಡ್ತಾ ಇದ್ರು, ಕಾನೂನೆಲ್ಲ ಬಿಟ್ಬಿಟ್ಟು ತೂರು ಬಿಟ್ಟಿದ್ದಾರೆ ಪ್ರೊಸೀಜರ್ನ. ಯಾವುದೋ ಒಬ್ಬ ವ್ಯಕ್ತಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಮಾಡ್ತಿರಂಗಿದೆ SIT ಅವ್ರದ್ದು ಮಾಜರ್. ಮಾಜಿ ಸಚಿವ ರೇವಣ್ಣ ಬಂಧನಕ್ಕೆ ಜೆಡಿಎಸ್ ಶಾಸಕ ಎ ಮಂಜು ಮೊದಲ ಪ್ರತಿಕ್ರಿಯೆ ಅಮೋಘ್ ವಾಹಿನಿಯೊಂದಿಗೆ ಮೊದಲ ಪ್ರತಿಕ್ರಿಯೆ ನೀಡಿದರು. ಅಮೋಘ್ ವಾಹಿನಿಗೆ ಮೊದಲ ಪ್ರತಿಕ್ರಿಯೆ ನೀಡುತ್ತಾ, ಇದು ರಾಜಕೀಯ ಪ್ರೇರಿತ ಬಂಧನ. ಕಾನೂನಿನ ಮುಂದೆ ಯಾರೂ ದೊಡ್ಡವರಿಲ್ಲ. ಕಾನೂನಿಗೆ ಎಲ್ಲರೂ ತಲೆಬಾಗಲೇಬೇಕು. ನ್ಯಾಯಾಲಯ ನೀಡುವ ತೀರ್ಪಿಗೆ ಎಲ್ಲರೂ ಬದ್ಧರಾಗಿರಬೇಕು. ಸದ್ಯದಲ್ಲೇ ಈ ಒಂದು ಅಪರಾಧ ಪ್ರಕರಣದಿಂದ ಹೊರಬರುವ ವಿಶ್ವಾಸವಿದೆ ಎಂದು ಹೇಳಿದರು. ಈಗ ಜಾಹೀರಾತು. ಭೀಮಾ ಅಕ್ಷಯ ತೃತೀಯ ಮೇ 9ರಿಂದ 12ರವರೆಗೆ ಪ್ರತಿ ಗ್ರಾಂ ಚಿನ್ನದ ಮೇಲೆ 500 ರೂಪಾಯಿವರೆಗಿನ ರಿಯಾಯಿತಿ ಪಡೆಯಿರಿ. ವಜ್ರದ ಪ್ರತಿ ಕ್ಯಾರೆಟ್ ಮೇಲೆ ಪಡೆಯಿರಿ 7,000 ಕ್ಯಾಶ್ ಬ್ಯಾಕ್ ಜೊತೆಗೆ 1 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್. ಹೆಚ್ಚುವರಿಯಾಗಿ ಬೆಳ್ಳಿಯ ಪ್ರತಿ ಕೆಜಿ ಮೇಲೆ ರೂಪಾಯಿ 5,000ವರೆಗಿನ ರಿಯಾಯಿತಿ. ಅಷ್ಟೇ ಅಲ್ಲ, ಲಕ್ಕಿ ಡ್ರಾ ಮೂಲಕ 1 ಕೆಜಿ ಚಿನ್ನದ ನಾಣ್ಯಗಳನ್ನ ಗೆಲ್ಲಬಹುದು. ಮೇ 8ರವರೆಗಿನ ಅಡ್ವಾನ್ಸ್ ಬುಕಿಂಗ್ಸ್ ಮೇಲೆ ಆಕರ್ಷಕ ಕೊಡುಗೆಗಳು ಲಭ್ಯ. ಎಲ್ಲ ಭೀಮಾ ಜ್ಯುವೆಲರ್ಸ್ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಅಧ್ಯಯನ ಪದವಿ ಪೂರ್ವ ಕಾಲೇಜು ನಿಮ್ಮ ಭವಿಷ್ಯದ ಕನಸನ್ನ ನನಸಾಗಿಸಿಕೊಳ್ಳಲು ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗಾಗಿಯೇ ಪ್ರತ್ಯೇಕವಾಗಿದ್ದು ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಜ್ಜಾಗಿದೆ. 2024-25ನೇ ಸಾಲಿಗೆ ಪ್ರವೇಶಾತಿ ಆರಂಭವಾಗಿದ್ದು ನಮ್ಮಲ್ಲಿ PCMB ಹಾಗೂ PCMC ಕೋರ್ಸ್ಗಳು ಲಭ್ಯವಿದೆ. ಅಲ್ಲದೆ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣಾಭಿವೃದ್ಧಿಗಾಗಿ ಬೋರ್ಡ್ ಶಿಕ್ಷಣದೊಂದಿಗೆ CET, NEET, JEE ಕೋರ್ಸ್ಗಳನ್ನು ಸಂಯೋಜಿಸಲಾಗಿದೆ. ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಎಂದೇ ದಾಖಲಾತಿಗಾಗಿ ಸಂಪರ್ಕಿಸಿ. ಅಧ್ಯಯನ PU ಕಾಲೇಜು, 60 ಫೀಟ್ ರೋಡ್, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. ಫೋನ್ ನಂಬರ್ಸ್ 08172 357 504 ಮತ್ತು 90195 26599. ಕನ್ಸಿಂದ ಅಕ್ಷಯ ತೃತೀಯ ಪ್ರಯುಕ್ತ ಒಳ್ಳೊಳ್ಳೆ ಆಫರ್ಸ್ ಬಿಟ್ಟಿದ್ದೀವಿ. ವೇಸ್ಟೇಜು ಮೇಕಿಂಗ್ ಮೇಲೆ 50% ಆಫರ್ ಇದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ಲೈಟ್ ವೆಯ್ಟಲ್ಲಿ ಇಯರಿಂಗ್ಸು, ರಿಂಗ್ಸು ಮತ್ತು ಲಾಂಗಾರ, ನೆಕ್ಲೆಸ್ ಎಲ್ಲ ಚೆನ್ನಾಗಿ ಬಂದಿದೆ. ಮತ್ತು ಇನ್ನು ನಮ್ಮಲ್ಲಿ ಸ್ಕೀಮ್ ಕೂಡ ಇದೆ. ಸ್ಕೀಮಲ್ಲಿ 11 ಮಂತ್ ಸ್ಕೀಮ್ ಇದೆ. ವೇಸ್ಟೇಜ್ ಇರಲ್ಲ, ಮೇಕಿಂಗ್ ಇರಲ್ಲ. ಓನ್ಲಿ 3% GST ಮಾತ್ರ ಆ್ಯಡ್ ಆಗುತ್ತೆ ನಿಮಗೆ. ನಮ್ಮಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸು ಬರ್ತಾ ಇರುತ್ತೆ. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲೆಲ್ಲ ಫೋಟೋಸು ಅಪ್ಲೋಡ್ ಮಾಡ್ತೀವಿ. ಲೈಕ್ ಮಾಡಿ ಮತ್ತು ಫಾಲೋ ಕೂಡ ಮಾಡಿ. ಬಂದು ವಿಸಿಟ್ ಮಾಡಿ. ಆಫರ್ ಕೂಡ ಅಪ್ಲೈ ಆಗುತ್ತೆ ನಿಮಗೆ. ಈ ಮಂತ್ ಮೇ 10th ಅಕ್ಷಯ ತೃತೀಯ ಪ್ರಯುಕ್ತ ಆಫರ್ ಕೂಡ ನಡೀತಾ ಇರುತ್ತೆ. ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ. ಐಟಮ್ಸ್ ಎಲ್ಲ ನೋಡಿ ಕಲೆಕ್ಷನ್ಸ್ ಇಷ್ಟ ಆದರೆ ತಗೊಳ್ಳಿ ಸರ್. ಥ್ಯಾಂಕ್ ಯು. ಸುಜಲಾ PU ಕಾಲೇಜ್. ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ PU ಕಾಲೇಜ್ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು CET, NEET, JEE ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು.
ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್, ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ. ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ, ಅದುವೇ ವಿಸ್ತಾರ ಅಕಾಡೆಮಿ. ನಮ್ಮಲ್ಲಿ 3ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನ ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್, ಸೈನಿಕ್ ಸ್ಕೂಲ್, ರಾಷ್ಟ್ರೀಯ ಮಿಲಿಟರಿ ಶಾಲೆ, ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು, ಒಲಿಂಪಿಯಾಡ್, ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ. ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು. ವಿಶೇಷ ಸೂಚನೆ, ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ, ಬುದ್ಧಮಾರ್ಗ, ವಿದ್ಯಾನಗರ, ಹಾಸನ. ಫರ್ನಿಚರ್ ಮತ್ತೆ ಇಂಟೀರಿಯರ್ ಮಾಡಿಸೋಕೆ ಒಳ್ಳೆ ಮೆಟೀರಿಯಲ್ಸ್ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿದೆ ಒಂದೊಳ್ಳೆ ಜಾಗ, ಶ್ರೀ ಶ್ಯಾಮ್ ಪ್ಲೈವುಡ್ಸ್. ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ ನ ಎದುರು ಇರುವ ಶ್ರೀ ಶ್ಯಾಮ್ ಪ್ಲೈವುಡ್ಸ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್, ಪ್ಲೈವುಡ್, ವಿನೈಲ್ ವುಡ್ ಫಿಟ್ಟಿಂಗ್, ಫೈಬರ್ ಡೋರ್ಗಳು, ವಿವಿಧ ಬಗೆಯ ಮೌಲ್ಡಿಂಗ್ ವುಡನ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬ್ಯಾಸ್ಕೆಟ್ ಸಹ ದೊರೆಯುತ್ತದೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್, ಯುನಿಪಾ, ಗ್ರೀನ್ ಪ್ಲೈ, ಆರ್ಟೆಡ್ ಲ್ಯಾಬ್, ಕಿಡ್ ಪ್ಲೇ, ಸೆಂಚುರಿ ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ. ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ. ಶ್ಯಾಮ್ ಪ್ಲೈವುಡ್, ನೆಹರು ರಸ್ತೆ, ಶ್ರೀ ರಂಗನಾಥ ಹಾಲ್ ಎದುರು, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035832258. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಎಸ್ಐಟಿಯಿಂದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನ ಖಂಡಿಸಿ ಹೊಳೆನರಸೀಪುರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಗಾಂಧಿ ವೃತ್ತದಲ್ಲಿ ಮೌನ ಪ್ರತಿಭಟನೆ ನಡೆಸಿದ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಎಚ್.ಡಿ. ರೇವಣ್ಣ ಅಭಿಮಾನಿಗಳು ತಾಲೂಕು ಕಚೇರಿಗೆ ತೆರಳಿ ತಹಸೀಲ್ದಾರ್ ಪ್ರವೀಣ್ ಕುಮಾರ್ಗೆ ಮನವಿ ಸಲ್ಲಿಸಿದರು. ಎಚ್.ಡಿ. ರೇವಣ್ಣ ಅವರ ಬಂಧನವಾಗಿದ್ದು ಪಟ್ಟಣದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಕೋರಿದರು. ಮುನ್ನೆಚ್ಚರಿಕೆ ಕ್ರಮವಾಗಿ ಹೊಳೆನರಸೀಪುರ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುದೀತಾ ಹೊಳೆನರಸೀಪುರದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಚಿತ್ರಕಲೆಗಳ ಶಿಬಿರಗಳು ಮಕ್ಕಳಲ್ಲಿ ಸಂಸ್ಕಾರ ಬೆಳೆಸಿ ಮನಸ್ಸಿಗೆ ಶಾಂತಿ ಕೊಡುತ್ತದೆ ಎಂದು ಮೈಸೂರಿನ ಶ್ರೀ ಕಲಾನಿಕೇತನ ಸ್ಕೂಲ್ ಆಫ್ ಆರ್ಟ್ಸ್ ಪ್ರಾಂಶುಪಾಲ ಹಾಗೂ ಚಿತ್ರಕಲಾವಿದ ಕೆಸಿ ಮಹದೇವ ಶೆಟ್ಟಿ ಅಭಿಪ್ರಾಯಪಟ್ಟರು. ಕಲಾಶ್ರೀ ಆರ್ಟ್ ಗ್ಯಾಲರಿ ಸಭಾಂಗಣದಲ್ಲಿ ಚಿತ್ರಕಲಾ ಫೌಂಡೇಶನ್ ಹಾಗೂ ಬಣ್ಣದ ಮನೆ ಸಾಂಸ್ಕೃತಿಕ ವೇದಿಕೆ ಗದಗ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೈಸೂರು ಸಾಂಪ್ರದಾಯಿಕ ಶೈಲಿಯ ಚಿತ್ರಕಲಾ ಶಿಬಿರೋತ್ಸವದ ಸಮಾರೋಪ ಹಾಗೂ ಚಿತ್ರ ಪ್ರದರ್ಶನದ ಉದ್ಘಾಟನಾ ಸಮಾರಂಭವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ಮೀಡಿಯಾದಲ್ಲಿ ನೋಡುತ್ತಿರುವ ದೃಶ್ಯಗಳು ತುಂಬಾ ಭಯಾನಕವಾದಂತಹ ಬದುಕನ್ನ ಮಕ್ಕಳು ಅನುಭವಿಸುತ್ತಿದ್ದಾರೆ. ಯಾವುದೇ ಚಾನೆಲ್ಗಳಲ್ಲಿ ನೋಡಿದ ವೇಳೆ ವಿಕೃತವಾದಂತಹ ಸನ್ನಿವೇಶಗಳು ನಮ್ಮ ಮುಂದೆ ಎದುರಾಗುತ್ತಿದೆ. ಇಂತಹ ಚಿತ್ರಕಲೆಗಳು ಒಂದು ಆಧ್ಯಾತ್ಮವನ್ನ, ಮನಸ್ಸಿಗೆ ಶಾಂತಿಯನ್ನು ಮತ್ತು ಒಳ್ಳೆಯ ಸಂಸ್ಕಾರವನ್ನು ನೀಡುವಂತಹ ಕಲಾಕಾರವಾಗಿದೆ. ಒಂದು ಸಾಂಪ್ರದಾಯಿಕ ಕಲಾಕೃತಿಯನ್ನು ಗಮನಿಸಿದರೆ ಮೈಸೂರು ಶೈಲಿಯ ಸಾಂಪ್ರದಾಯಿಕ ಶೈಲಿಯ ಚಿತ್ರಕಲೆ ತುಂಬಾ ಅತ್ಯಂತ ಎತ್ತರದ ಪ್ರಭಾವಿ ಚಿತ್ರಕಲೆ ಎಂದು ಹೇಳಬಹುದು. ವಿಜಯನಗರ ಅರಸರ ಕಾಲದಲ್ಲಿ ಪತನ ನಂತರ ಅಲ್ಲಿದ್ದ ಕಲಾವಿದರು ಲೇಪಾಕ್ಷಿ, ಸುರಾಪುರ, ಕಿನ್ನಾಳ, ಮೈಸೂರು ಭಾಗಕ್ಕೆ ಚದುರಿ ಹೋಗುತ್ತಾರೆ. ಅಲ್ಲಿ ನೆಲೆ ನಿಂತಹ ಕಲಾವಿದರು ಒಂದು ಹೊಸ ಶೈಲಿಯನ್ನು ಹುಟ್ಟುಹಾಕುತ್ತಾರೆ. ಹೊಸ ಕಲಾಕೃತಿಯೇ ಮೈಸೂರು ಶೈಲಿಯ ಕಲಾ ಶೈಲಿಯಾಗಿದ್ದು ಇದೊಂದು ಸಾಂಪ್ರದಾಯಿಕ ಶೈಲಿ ಆಗಿರುವುದರಿಂದ ಇಲ್ಲಿನ ಚಿತ್ರಗಳನ್ನು
ದೇವಾದಿ ದೇವತೆಗಳ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ನಿರ್ಮಿಸಿರುವ ಕಲಾ ಪ್ರಕಾರವಾಗಿದೆ. ಹಿಂದೆ ಇದು ದೇವರ ಫೋಟೋಗಳು ಬರುವ ಮೊದಲು ಶ್ರೀಮಂತರ ಸ್ವತ್ತಾಗಿತ್ತು, ಈಗ ಜನಸಾಮಾನ್ಯರ ಸ್ವತ್ತಾಗಿದೆ ಎಂದು ಹೇಳಿದರು. ಶೈಲಿಯ ಸಾಂಪ್ರದಾಯಿಕ ಶೈಲಿಯ ಚಿತ್ರಕಲೆ ತುಂಬಾ ಅತ್ಯಂತ ಎತ್ತರದ ಮತ್ತು ಅತ್ಯಂತ ಪ್ರಭಾವಿ ಚಿತ್ರಕಲಾ ಪ್ರಕಾರ ಅಂತಲೇ ಹೇಳ್ಬೋದು. ವಿಜಯನಗರ ಅರಸರ ಕಾಲದಲ್ಲಿ ಪತನಾನಂತರ ಅಲ್ಲಿದ್ದಂಥ ಕಲಾವಿದರು ಈ ಕಡೆ ಲೇಪಾಕ್ಷಿ, ಸುರಪುರ ಮತ್ತು ಕಿನ್ನಾಳ, ತಂಜಾವೂರು ಹಾಗೆ ಮೈಸೂರು ಭಾಗಕ್ಕೆ ಚದುರಿ ಹೋಗ್ತಾರೆ. ಅಲ್ಲಿ ನೆಲೆ ನಿಂತಂಥ ಕಲಾವಿದರು ಒಂದು ಹೊಸ ಶೈಲಿನ ಹುಟ್ಟಾಕ್ತಾರೆ. ಹಾಗೆ ಹುಟ್ಟದಂಥ ಒಂದು ಕಲಾ ಪ್ರಕಾರವೇ ಮೈಸೂರು ಶೈಲಿಯ ಕಲಾ ಶೈಲಿ. ಇದು ಒಂದು ಸಾಂಪ್ರದಾಯಿಕ ಶೈಲಿಯಾಗಿರೋದ್ರಿಂದ ಇಲ್ಲಿ ಬರ್ತಕ್ಕಂಥ ಚಿತ್ರಗಳನ್ನು ನಾವು ದೇವಾನುದೇವತೆಗಳ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ರಚನೆ ಮಾಡ್ತಕ್ಕಂಥ ಒಂದು ಕಲಾ ಪ್ರಕಾರ ಆಗಿದೆ. ಇದು ಕೇವಲ ಹಿಂದೆ ಶ್ರೀಮಂತರ ಸ್ವತ್ತಾಗಿತ್ತು, ಈಗ ಜನಸಾಮಾನ್ಯರ ಸ್ವತ್ತಾಗಿದೆ. ಇದು ಮುಂಚೆ ನಮ್ಮಲ್ಲಿ ದೇವರ ಫೋಟೋಗಳು ಬರೋದಕ್ಕೆ ಮುಂಚೆ ಶ್ರೀಮಂತರ ಮನೆಯಲ್ಲಿ, ವರ್ತಕರ ಮನೆಯಲ್ಲಿ, ಅರಮನೆಗಳಲ್ಲಿ, ಗುರುಮನೆಗಳಲ್ಲಿ ಮಾತ್ರ ಕಾಣಬಹುದಾಗಿದ್ದಂಥ ಈ ಚಿತ್ರಗಳು ಇವತ್ತು ಜನಸಾಮಾನ್ಯರ ಮನೆಯಲ್ಲಿ ಕಾಣೋದು ಒಂದು ತುಂಬ ವಿಶೇಷವಾಗಿರ್ತಕ್ಕಂಥ ಅಂಶ. ಇವತ್ತೆಲ್ಲ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ. ತುಂಬ ಭಯಾನಕವಾದಂಥ ಬದುಕನ್ನು ಇವತ್ತಿನ ಮಕ್ಕಳು ಅನುಭವಿಸ್ತಾ ಇದ್ದಾರೆ. ಇವತ್ತು ಯಾವುದೇ ಚಾನಲ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ವಿಕೃತವಾದಂಥ ಸನ್ನಿವೇಶಗಳು ನಮಗೆ ಎದುರಾಗ್ತಾ ಇದ್ದಾವೆ. ಈ ಚಿತ್ರಕಲೆ ಒಂದು ಆಧ್ಯಾತ್ಮವನ್ನು, ಒಂದು ಮನಸ್ಸಿಗೆ ಶಾಂತಿಯನ್ನು ಮತ್ತು ಒಂದು ಒಳ್ಳೆಯ ಸಂಸ್ಕಾರವನ್ನು ನೀಡ್ತಕ್ಕಂಥ ಒಂದು ಕಲಾ ಪ್ರಕಾರ ಆಗಿದೆ. ಇಂಥ ಕಲಾ ಪ್ರಕಾರಗಳು ಇವತ್ತಿನ ಮಕ್ಕಳು ಮತ್ತು ಯುವಜನರಲ್ಲಿ ತುಂಬ ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳಲಿಕ್ಕೆ. ಚಿತ್ಕಲಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಚಿತ್ರಕಲಾವಿದ BS ದೇಸಾಯಿ ಮಾತನಾಡಿ, ಒಂದು ಶಿಬಿರ ಹಾಗೂ ಶಿಬಿರೋತ್ಸವವನ್ನು ಹಾಸನ ನಗರದಲ್ಲಿ ಮಾಡಲಾಗಿದ್ದು, ಪ್ರಥಮ ಬಾರಿಗೆ ಸಾಂಪ್ರದಾಯಿಕ ಶೈಲಿಯ ಚಿತ್ರಕಲೆಯನ್ನು ಮಹಿಳೆಯರು, ಮಕ್ಕಳು, ಯುವಕರು ಎಲ್ಲರೂ ಸೇರಿ ಮಾಡಲಾಗಿದ್ದು, ಬೇರೆ ಬೇರೆ ಜಿಲ್ಲೆಯವರು ಭಾಗವಹಿಸಿರುವುದು ಸಂತೋಷವಾಗಿದೆ. ಇಂತಹ ಕಲಾಕೃತಿಯನ್ನು ಮಾಡುವ ಮೂಲಕ ಸಂಸ್ಕಾರವನ್ನು ಹುಟ್ಟುಹಾಕುವ ಮೂಲಕ ಸಮಾಜದಲ್ಲಿನ ವಿಕೃತಿಯನ್ನು ತೊಡೆದು ಹಾಕುವುದಕ್ಕೆ ಸೂಕ್ತವಾಗಲಿದೆ. ಇಂದಿನ ಮಕ್ಕಳಲ್ಲಿ ಸಾಕಷ್ಟು ಒತ್ತಡ ಇರುವುದರಿಂದ ಅವರು ಕಲಾ ಪ್ರಜ್ಞೆಯನ್ನು ಹೊಂದಬೇಕು. ಕಲೆ ಎಂದರೆ ಚಿತ್ರಕಲೆ, ನೃತ್ಯ, ಸಂಗೀತ, ಸಾಹಿತ್ಯ ಆಗಿರಬಹುದು. ಯಾವುದೇ ಪ್ರಕಾರಗಳಲ್ಲಿ ಮನಸ್ಸನ್ನು ಅರಳಿಸುವಂತಹ ಪ್ರಕ್ರಿಯೆಗಳು ನಡೆಯುತ್ತವೆ. ಸಂಸ್ಕಾರಯುತ ಬದುಕನ್ನು ನಡೆಸುವುದಕ್ಕೆ ಇಂತಹ ಲಲಿತ ಕಲೆಗಳು ಹೆಚ್ಚಿನ ಸಹಕಾರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಶೈಲಿಯ ಒಂದು ಶಿಬಿರೋತ್ಸವವನ್ನು ಹಾಸನದಲ್ಲಿ ನಾವು ಮಾಡಿದ್ದು, ಹಾಸನದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಸಾಂಪ್ರದಾಯಿಕ ಶೈಲಿಯ ಚಿತ್ರಕಲೆಯನ್ನು ಮಹಿಳೆಯರು, ಮಕ್ಕಳು ಮತ್ತು ಯುವಕರು ಎಲ್ಲರೂ ಸೇರಿ ಮಾಡಿದಂಥದ್ದು. ಬೇರೆ ಬೇರೆ ಜಿಲ್ಲೆಯವರು ಇದರೊಳಗೆ ಭಾಗವಹಿಸುವುದು ತುಂಬ ಸಂತೋಷ. ಮತ್ತು ಇಂಥ ಒಂದು ಕಲಾಕೃತಿಗಳನ್ನು ಮಾಡುವ ಮುಖಾಂತರ, ಸಂಸ್ಕಾರವನ್ನು ಹುಟ್ಟುಹಾಕುವುದರ ಮುಖಾಂತರ ನಾವು ಸಮಾಜದಲ್ಲಿಯ ವಿಕೃತಿಯನ್ನು ತೊಡೆದು ಹಾಕಲಿಕ್ಕೆ ಬಹಳ ಸೂಕ್ತವಾಗುತ್ತೆ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕೆಂದರೆ ಇವತ್ತಿನ ಮಕ್ಕಳಲ್ಲಿ ಸಾಕಷ್ಟು ಒತ್ತಡ, ಯುವಕರಲ್ಲಿ ಒತ್ತಡ ಇರೋದ್ರಿಂದ ಅವರು ಕಲಾ ಪ್ರಜ್ಞೆಯನ್ನು ಹೊಂದಬೇಕು. ಅದು ಚಿತ್ರಕಲೆ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು. ಇವು ಯಾವುದೇ ಪ್ರಕಾರಗಳಲ್ಲಿ ಮನಸ್ಸನ್ನು ಅರಳಿಸುವಂಥ ಪ್ರಕ್ರಿಯೆಗಳು ಅಲ್ಲಿ ನಡೀತವೆ. ಅದಕ್ಕಾಗಿ ಸಂಸ್ಕಾರಯುತವಾದಂಥ ಬದುಕನ್ನು ನಡೆಸಲಿಕ್ಕೆ ಇಂಥ ಕಲೆ, ಲಲಿತ ಕಲೆಗಳು ತುಂಬ ಸಹಕಾರಿಯಾಗುತ್ತೆ. ಹಾಸನದಲ್ಲಿ ಇದಕ್ಕೆಲ್ಲ ತುಂಬ ಒಂದು ಸಪೋರ್ಟ್ ಸಿಗ್ತಾ ಇರೋದು ತುಂಬ ಸಂತಸದ ವಿಷಯ. ಮಂಡ್ಯ, ತುಮಕೂರು ಮತ್ತು ಚಿತ್ರದುರ್ಗ, ಕಾರ್ಕಳ, ಬೆಂಗಳೂರು ಈ ಎಲ್ಲ ಭಾಗದ ಕಲಾ ಶಿಬಿರಾರ್ಥಿಗಳು ಬಂದಿದ್ದಾರೆ. ಭಾಳ ಸಂತೋಷದ ವಿಷಯ. ಅವರೆಲ್ಲ ಈ ಕಡೆ ಮನಸ್ಸು ಮಾಡಿರೋದು. ಹೀಗೆ ಎಲ್ಲ ನಮ್ಮ ಯುವ ಜನತೆ ಮತ್ತು ಮಹಿಳೆಯರು ಮತ್ತು ಯುವಕರು ಒಂದಿಷ್ಟು ಕಲೆಯ ಸ್ವಾದವನ್ನು ಅರಿತಾ ಹೋದರೆ ನಾವು ಸಮಾಜದ ವಿಕೃತತೆಯನ್ನು ಕಡೆಗಾಣಿಸಬಹುದು ಅಥವಾ ಓಡಿಸಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಕಾರ್ಯಕ್ರಮದಲ್ಲಿ ಗದಗದ ಬಣ್ಣದ ಮನೆ ಸಾಂಸ್ಕೃತಿಕ ವೇದಿಕೆ ಸಂಸ್ಥಾಪಕರಾದ ವಿಜಯ ಕೆರೆಸೂರ, ಚಿತ್ರಕಲಾ ಶಿಬಿರೋತ್ಸವ ಸಂಚಾಲಕ BS ದೇಸಾಯಿ, ನಿರ್ಮಲಾ ಚಿತ್ರಕಲಾ ಶಾಲೆ ಪ್ರಾಂಶುಪಾಲ RC ಕಾರದಕಟ್ಟಿ, ಕುಶಾಲನಗರದ ಚಿತ್ರಕಲಾವಿದ ನಾಗೇಶ್, ಬೆಂಗಳೂರಿನ R ಚೇತನ್, ಮೈಸೂರಿನ D ತೇಜಸ್ವಿನಿ, ಚಾಮರಾಜನಗರದ S ಬಸವರಾಜು, ಚಿತ್ರದುರ್ಗದ ಗಡಾರಿ ಶಿವಬಾಬು, ಮಂಡ್ಯದ ನಂದನ್, ಸುಪ್ರೀತ್, ಕೃಷ್ಣಚಾರಿ, ಚಂದ್ರಕಾಂತ್, ಬಸವರಾಜ್ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸತತ 5 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿ ಸಂಸದರ ನಿವಾಸಕ್ಕೆ ಬೀಗ ಹಾಕಿದ SIT ತನಿಖೆ ಏಕಪಕ್ಷೀಯವಾಗಿ ನಡೆಯುತ್ತಿದೆ. ಯಾರೋ ಒಬ್ಬರ ಹೇಳಿಕೆಯ ಮೇರೆಗೆ ಮಹಾಜರು ಮಾಡಿದ ಹಾಗೆ ಇದೆ. ರೇವಣ್ಣ ಪರ ವಕೀಲ ಗೋಪಾಲ್ ಹೇಳಿಕೆ. ಇದು ರಾಜಕೀಯ ಪ್ರೇರಿತ ಬಂಧನ. ಕಾನೂನಿನ ಮುಂದೆ ಯಾರೂ ದೊಡ್ಡವರಿಲ್ಲ. ಕಾನೂನಿಗೆ ಎಲ್ಲರೂ ತಲೆ ಬಾಗಲೇಬೇಕು. ಮಾಜಿ ಸಚಿವ ಎ ಮಂಜು ಹೇಳಿಕೆ. ಮತ್ತು ಮಾಜಿ ಸಚಿವ HD ರೇವಣ್ಣ ಬಂಧನ ಖಂಡಿಸಿ ಹೊಳೆನರಸೀಪುರದಲ್ಲಿ ಪ್ರತಿಭಟನೆ.
ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.